ಒಂದು ರೀತಿ ನೋಡಿದ್ರೆ ಆಗಿನ ಶಿಕ್ಷಣ ಸಚಿವರುಗಳ ಕಾಳಜಿಗೆ ಈಗ ನಡೀತಿರ್ತಕ್ಕಂಥ ವ್ಯವಸ್ಥೆಗೆ ಒಂದು ರೀತಿ ಇಡೀ ರಾಜ್ಯದ ಶಿಕ್ಷಣ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿ ಬಡವರು ದೀನದಲಿತರು ಅನಿವಾರ್ಯವಾಗಿ ಅವರ ಶಿಕ್ಷಣಕ್ಕಾಗಿ ಖಾಸಗಿ ಶಾಲೆಗಳ ಮೊರೆ ಹೋಗೋ ರೀತಿ ಒಂದು ವ್ಯವಸ್ಥೆಯನ್ನ ಸರ್ಕಾರವೇ ಒಂದು ಸೃಷ್ಟಿ ಮಾಡ್ತಾ ಇದೆಯನ್ನೋ ಒಂದು ಅನುಮಾನ ಬರೋ ರೀತಿ. ಯಾಕೆ ಅಂತ ಹೇಳಿದ್ರೆ ಉತ್ತರ ಕೊಟ್ಟಿದ್ದಾರೆ. ಉಮಾಶೇಖರ್ ಅವರು ಹೇಳಿದಾಗೆ ಸುದೀರ್ಘವಾದ ಉತ್ತರ ಕೊಟ್ಟಿದ್ದಾರೆ. KPS ಶಾಲೆಗಳು ಅನ್ನೋ ಒಂದು ಅತ್ಯಂತ ಆಕರ್ಷಣೆ ಹೆಸರನ್ನು ತಂದು ಇವತ್ತು ಇಡೀ ಬಡವರ ಭಾಗ್ಯದ ಬಾಗಿಲು ತೆರೀತೇನೋ ಅನ್ನೋ ರೀತಿಯಲ್ಲಿ ಎಲ್ಲವೂ ಕೂಡ ಬರೀ ಪೇಪರಲ್ಲಿ ಹಾಳೆ ಮೇಲೆ ಇದೆ. ಮಾನ್ಯ ಸಭಾಪತಿಗಳೇ, ಇಲ್ಲಿ 46,000 ಅಂದಾಜು ಶಾಲೆಗಳು ನಮ್ಮ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳಿದೆ. ಮಾನ್ಯ ಸಭಾಪತಿಗಳೇ, ಸುಮಾರು 40 ಲಕ್ಷ ವಿದ್ಯಾರ್ಥಿಗಳು ಅಲ್ಲಿ ಕಲಿತಾ ಇದ್ದಾರೆ. 46,000 ಸರ್ಕಾರಿ ಶಾಲೆಗಳಲ್ಲಿ 40 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. 6,000 ಸರ್ಕಾರಿ ಶಾಲೆಗಳನ್ನು ಪಂಚಾಯಿತಿಗೊಂದರಂತೆ KPS ಶಾಲೆಗಳನ್ನು ಮಾಡಿ ಶಿಕ್ಷಣ ಸಚಿವರು ಹೇಳ್ತಿದ್ದಾರೆ, ನಾವು ಒಂದೂ ಶಾಲೆಗಳನ್ನು ಮುಚ್ಚೋದಿಲ್ಲ, ಆದರೆ ಪೋಷಕರು ಅವರಾಗಿ ಹೋದರೆ ನಾವೇನು ಮಾಡೋಕ್ಕಾಗಲ್ಲ. ಇದು ಒಂದು ರೀತಿ ಮಕ್ಕಳಿಗೆ ಊಟ ಹಾಕದೆ, ನಾನು ಸಾಯಿಸಲಿಲ್ಲ ಮಗುನ, ಅದು ಊಟ ಹಾಕದೆ ಸತ್ತೋಯ್ತು ಅನ್ನೋ ರೀತಿ ಸರ್ಕಾರಿ ಶಾಲೆಗಳನ್ನು ಸಾಯಿಸುವಂಥ ಒಂದು ವ್ಯವಸ್ಥಿತವಾದ ಸಂಚು ನಡೀತಾ ಇದೆ. ಮಾನ್ಯ ಸಭಾಪತಿಗಳೇ, ಈಗ ಹೊಸದಾಗಿ ಒಂದು ಕ್ಯಾಂಪಸ್ ನಿರ್ಮಾಣ ಮಾಡಿ ತಾವು ಕೊಡ್ತಾ ಇರೋ ರೀತಿ 1 ಕೋಟಿ ರೂಪಾಯಿ 2 ಕೋಟಿ ರೂಪಾಯಿನಲ್ಲಿ ಒಂದು KPS ಶಾಲೆ ನಿರ್ಮಾಣ ಮಾಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಕನಿಷ್ಠ 10 ರಿಂದ 15 ಕೋಟಿ ರೂಪಾಯಿ ಹಣ ಕೊಟ್ಟು ಒಂದು 5 ಎಕರೆ ಜಾಗ ಕೊಟ್ಟು ಮಾಡಿದ್ರೆ ಮಾತ್ರ ಅದಕ್ಕೇನಾದರೂ ಒಂದು ಅರ್ಥ ಬರುತ್ತೆ. ಅದರ ಜೊತೆಯಲ್ಲಿ ದಯಮಾಡಿ ಒಂದು ಊರಿಗೆ, ಒಂದು ಗ್ರಾಮಕ್ಕೆ ಒಂದು ದೇವಸ್ಥಾನ ಎಷ್ಟು ಮುಖ್ಯನೋ ಒಂದು ಪ್ರಾಥಮಿಕ ಶಾಲೆ ಅಷ್ಟೇ ಮುಖ್ಯ. ಹಾಗಾಗಿ ದಯಮಾಡಿ ಆ ಶಾಲೆಗಳನ್ನಾಗಿ ಉಳಿಸ್ಕೊಳ್ಳಿ. LKG ಯಿಂದ 5ನೇ ತರಗತಿವರೆಗೆ ಒಂದು ಗ್ರಾಮಕ್ಕೆ ಒಂದು ದೇವಸ್ಥಾನ, ಒಂದು ಗ್ರಾಮಕ್ಕೆ ಒಂದು ಪಾಠಶಾಲೆ ಇಲ್ಲ ಅಂದರೆ ಇದು ಊರಲ್ಲ, ನಾಗರಿಕ ಸಮಾಜನೂ ಅಲ್ಲ, ಇದೊಂದು ರಾಜ್ಯನೂ ಅಲ್ಲ ಅನ್ನೋ ರೀತಿ ಆಗುತ್ತೆ. ದಯಮಾಡಿ ಒಂದು ಚೇಂಜ್ ಮಾಡ್ಕೊಳ್ಳಿ.